ಆಯುರ್ವೇದಿಕ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದೆ. ಬಿಎಂಎಸ್ ಆಯುರ್ವೇದಿಕ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದೆ. ಮರುಪರೀಕ್ಷೆಗೆ ಸೂಚಿಸಿದೆ ರಾಜೀವ್ ಗಾಂಧಿ ವಿವಿ. ಮೊದಲ ವರ್ಷದ ಸಂಮಿತ್ ಅಧ್ಯಯನ 1 ಮರುಪರೀಕ್ಷೆ ನಡೆಯುತ್ತೆ. ಮುಖ್ಯ ಪರೀಕ್ಷೆಯ 3 ತಿಂಗಳ ಮುಂಚೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಮಾರ್ಚ್ 7ರಂದು ನಡೆದ ಬಿಎಂಎಸ್ ಆಯುರ್ವೇದಿಕ್ ಪರೀಕ್ಷೆ ಪ್ರಿಪರೇಟರಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೇ ಆಗಿತ್ತು. ಹುಬ್ಬಳ್ಳಿ ಕಾಲೇಜಿನ ಪ್ರೊಫೆಸರ್ ವಿರುದ್ಧ ಆರೋಪ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದ್ದು ಮರುಪರೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದೆ. ವಿವಿ ಮಾರ್ಚ್ 7ರಂದು ನಡೆದಂತ ಬಿಎಂಎಸ್ ಆಯುರ್ವೇದಿಕ್ ಪರೀಕ್ಷೆ ಪ್ರಿಪರೇಟರಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೇ ಆಗಿತ್ತು. ಹುಬ್ಬಳ್ಳಿ ಕಾಲೇಜಿನ ಪ್ರೊಫೆಸರ್ ವಿರುದ್ಧ ಆರೋಪ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿದೆ. ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದೆ. ಬಿಎಂಎಸ್ ಆಯುರ್ವೇದಿಕ್ ಪ್ರಶ್ನೆ ಪತ್ರಿಕೆ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದೆ. ಮರುಪರೀಕ್ಷೆಗೆ ಸೂಚಿಸಿದೆ ರಾಜೀವ್ ಗಾಂಧಿ ವಿವಿ. ಮೊದಲ ವರ್ಷದ ಸಂಮಿತ್ ಅಧ್ಯಯನ 1 ಮರುಪರೀಕ್ಷೆ ನಡೆಯುತ್ತೆ. ಮುಖ್ಯ ಪರೀಕ್ಷೆಯ 3 ತಿಂಗಳ ಮುಂಚೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಮಾರ್ಚ್ 7ರಂದು ನಡೆದ ಬಿಎಂಎಸ್ ಆಯುರ್ವೇದಿಕ್ ಪರೀಕ್ಷೆ ಪ್ರಿಪರೇಟರಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೇ ಆಗಿತ್ತು. ಹುಬ್ಬಳ್ಳಿ ಕಾಲೇಜಿನ ಪ್ರೊಫೆಸರ್ ವಿರುದ್ಧ ಆರೋಪ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರಿಸಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ನಂತರ ರಾಜೀವ್ ಗಾಂಧಿ ವಿವಿ ಎಚ್ಚೆತ್ತುಕೊಂಡಿದ್ದು ಮರುಪರೀಕ್ಷೆಗೆ ಸೂಚನೆಯನ್ನ ಕೊಟ್ಟಿದೆ. ವಿವಿ ಮಾರ್ಚ್ 7ರಂದು ನಡೆದಂತ ಬಿಎಂಎಸ್ ಆಯುರ್ವೇದಿಕ್ ಪರೀಕ್ಷೆ ಪ್ರಿಪರೇಟರಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದೇ ಆಗಿತ್ತು. ಹುಬ್ಬಳ್ಳಿ ಕಾಲೇಜಿನ ಪ್ರೊಫೆಸರ್ ವಿರುದ್ಧ ಆರೋಪ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.